ಈ ಪ್ರಪಂಚ ಟೆಕ್ನಾಲಜಿಯಲ್ಲಿ ಎಷ್ಟೇ ಮುಂದೆ ಇದ್ದರೂ ಅದರ ಬೇಸ್ ಮಾತ್ರ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋ ಬೇಸ್ಮೆಂಟ್ ಮೇಲಿದೆ ಅನ್ನೋದು ನಂಬಿಕೆ ನಂದು. ಒಂದು ಮಗು ಒಂದು ನಂಬಿಕೆ ಮೇಲೆ ತನ್ನ ತಂದೆನ ಅಪ್ಪ ಅಂತ ಕರೆಯುತ್ತೆ, ಆದರೆ ಅದಕ್ಕೆ ಗೊತ್ತಿರಲ್ಲ ಇವನೇ ನನ್ನ ಹುಟ್ಟಿಸಿದ ತಂದೆ ಅಂತ. ಒಬ್ಳು ತಾಯಿ ತನ್ನದಲ್ಲದ ಮಗುವನ್ನು ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಆ ಮಗುಗೂ ಗೊತ್ತಿರಲ್ಲ ಇವಳೇ ನನ್ನ ತಾಯಿ ಅಂತ. ಅದು ಪ್ರೀತಿ. ಒಂದು ಹುಡುಗ ತಾನು ಪ್ರೀತಿಸ್ತಿರೋ ಹುಡುಗಿ ನನ್ನನ್ನಲ್ಲದೆ ಇನ್ಯಾರನ್ನೋ ಅವಳು ಯಾವತ್ತೂ ಕಣ್ಣೆತ್ತು ನೋಡಲ್ಲ ಅಂದ್ಕೊಳ್ಳೋದು ವಿಶ್ವಾಸ. ಅದೇ ಒಂದು ಹುಡುಗಿ ತಾನು ಪ್ರೀತಿಸೋ ಹುಡುಗ ತನ್ನನ್ನಷ್ಟೇ ಪ್ರೀತಿಸ್ತಾನೆ ಅಂದ್ಕೊಳ್ಳೋದು ಆತ್ಮವಿಶ್ವಾಸ. ಈ ಜಗತ್ತು ಎಷ್ಟೇ ಅಡ್ವಾನ್ಸ್ ಆದರೂ ಕೂಡ, ಸಿಟಿ ಎಷ್ಟೇ ಅಪ್ಡೇಟ್ ಆದರೂ ಕೂಡ, ಈ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಯಾವತ್ತೂ ಅಪ್ಡೇಟ್ ಆಗಲ್ಲ. ಯಾಕಂದರೆ ಅದು ನಿರಂತರ, ನಿಸ್ವಾರ್ಥ. ನೀವು ನಿನ್ನೆ ನಿಮ್ಮ ಜೀವನದಲ್ಲಿ ಏನೇ ತಪ್ಪು ಮಾಡಿದರೂ ಅದನ್ನು ಮನಸ್ಸಿಂದ ಕಿತ್ತಾಕಿ ಇವತ್ತು ಅನ್ನೋದು ನಿಮ್ಮದು. ಇವತ್ತು ನಿಮ್ಗೆ ಸಿಕ್ಕಿರೋ ಈ ಜೀವನಕ್ಕೆ ನಿಯತ್ತಾಗಿದ್ದರೆ ಅದಕ್ಕಿಂತ ನೆಮ್ಮದಿ ಇನ್ನೊಂದಿಲ್ಲ. ಇನ್ನು ನಿನಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ. ಈ ಇನ್ಸ್ಪೆಕ್ಟ್ರ್ ಹೊಸ್ಮನಿ ಮನ್ಸು ಮಾಡಿದ್ರೆ ಅದೇನೇನಾಗುತ್ತೋ ನನಗೆ ಗೊತ್ತಿಲ್ಲ. 2 ದಿನದಿಂದ ಹಿಂಗೆ ಆಟ ಆಡ್ಸಿದ್ಯಾ. ಸುಮ್ಮನೆ ಆಚೆ ಬಂದರೆ ಸರಿ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಬಂದ್ಬಿಡು. ಫೋನ್ ಬರ್ತೈತೆ, ಮೊದಲು ಬಂದು ಫೋನ್ ಎತ್ಕ. ಫೋನ್ನ ಟೇಬಲ್ ಮೇಲೆ ಇಟ್ಟು ಹೋಗು, ನಾನು ಹೊರಗಡೆ ಬಂದ್ಮೇಲೆ ಮಾತಾಡ್ತೀನಿ. ಏಯ್, ಯಾವ್ರಿ ಅದು ಶರ್ಟಲ್ಲಿ ಕಟ್ಟಾಳಿದು ಚೆನ್ನಾಗಿ ಗೊತ್ತಾಯ್ತು. ಉದ್ದೋಸ್ರೆ ಅವನ್ನ ಆ ಕಡೆ. ಸರ್ ಅವ್ರ ಸ್ಟೋರಿ ರೈಟರ್ ಸರ್. ನಾನು ಹೇಳಿದ್ದೇನು ಸರ್, ನೀವು ಮಾಡ್ತಾ ಇದ್ದೇನು ಸರ್? ನಾನು ಬರ್ದಿರೋದು ಹಾರರ್ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ನೀವು ಹೋಗಿ ಹೋಗಿ ಕಕ್ಕಸ್ ಜಾಗ ತೆಗಿತಿರಲ್ಲ ಸರ್, ಏನು ಸರ್ ಇದು? ಸೂರ್ಯ, ಜ್ಯೂಸ್ ಕೊಡೋಬ್ಬ ನಾಗೇಶ್ ಅವ್ರಿಗೆ, ರೈಟ್ರಿಗೆ. ಕುಡಿ ನಾಗೇಶ್, ಎಲ್ಲ ಸೇರತ್ತದೆ ನೋಡಿ. ಈಗ ಕಾಣಿಸ್ತ ನೋಡು, ಈಗ ಕಾಣಿಸ್ತ ನೋಡು. ಬಂತು ಸರ್ ಅದೇ ಜಾಗ. ಸರ್ ಈಗ ಹೊಸ್ಮನೆ ನೆಲಮಂಗ್ಲ ಬೈಪಾಸ್ ಹೈವೇ 8ನೇ ಮೈಲಿ ಕಲ್ ಹತ್ರ ಒಂದು ಮನೇಲಿ ಮರ್ಡರ್ ಆಗಿದೆ ಅಂತ್ರಿ. ಬೇಗ ಜೀಪ್ ತಗೊಂಡು ಮಾದೇವ ಟೀ ಅಂಗಡಿ ಹತ್ರ ಬನ್ನಿ ಬೇಗ. ನಾನು ಅಲ್ಲೇ ಬರ್ತೀನಿ. ಹಾಂ ಸರ್, ಬರ್ತಾ ಇದ್ದೀನಿ. ಜೀಪಲ್ಲಿ ಸರ್, ಪಂಚರ್ ಆಗಿದ್ದು ಜೀಪು. ಸ್ಟೆಪ್ನಿ ಇತ್ತಲ್ಲ? ಇತ್ತು ಸರ್, ಯಾರೋ ಕತ್ಕೊಂಡು ಹೋಗ್ಬಿಟ್ಟವ್ರೆ. ಛೇ, ಯಾವ ಬ್ಯಾಚಲ್ರಿ ಎಸ್ ಆಗಿ ಸೆಲೆಕ್ಟ್ ಆಗಿದ್ದು ನೀವು? ಬಿಡಿ ಸರ್. ಬಾ ಹಿಂದೆ ಕೂತ್ಕೋ. ಸರ್, ಇವನ್ನೆಲ್ಲೋ ನೋಡಿದ್ದೀನಿ. ಹೌದಾ? ಹಾಗಾದ್ರೆ ಸ್ಟೇಷನ್ ರೈಟ್ರಿಗೆ ಕಾಲ್ ಮಾಡಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸರಿ ಸರ್, ಆಯಿತು. ಸರ್, ಒಂದು ವಾರದಿಂದ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರ್. ಸರ್ ಇದು ಕೊಲೆನಾ ಆತ್ಮಹತ್ಯೆನಾ? ನೋಡ್ರಿ, ವ್ಯಕ್ತಿ ಸತ್ತಿರೋದಂತೂ ನಿಜ. ಇದು ಸೂಸೈಡ, ಕೊಲೆನಾ ಅನ್ನೋದು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಗೊತ್ತಾಗೋದು. ಇಲ್ಲಿ ಸತ್ತಿರೋ ವ್ಯಕ್ತಿ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ವಿಷಯನ ನಮ್ಗೆ ತಿಳಿಸ್ಬೋದು. ಹೌದು ಸರ್, ಗೊತ್ತು. ಆದರೆ ಅವ್ರು ಈ ಊರ್ನವರಲ್ಲ ಸರ್. ಹೊಸ್ದಾಗಿ ಮದುವೆ ಆಗಿ ಇಲ್ಲಿ ಬಾಡಿಗೆಗೆ ಅಂತ ಬಂದಿದ್ರು. ಆದರೆ ಈಗ ಆಗ್ಬಾರ್ದಾಗಿದ್ದು ಸರ್. ತುಂಬ ಒಳ್ಳೆಯರು. ಆದರೆ ಅವ್ರ ಹೆಂಡತಿ ಪೀಚೆ ಕಾಣಿಸ್ತಾ ಇರಲಿಲ್ಲ ಸರ್. ಅವ್ರಿಗೆ ಕೇಳಿದ್ರೆ ಊರಿಗೆ ಹೋಗಿದ್ದಾಳೆ, ಹುಷಾರಿಲ್ಲ, ಭಕ್ತಾಳೆ ಅಂತ ಹೇಳ್ತಾ ಇದ್ರು. ಆದರೆ ಈ ರೀತಿ ಆಗೋಗ್ಬಿಟ್ಟಿದೆ ನೋಡಿ ಸರ್. ಏನು ಆಗ್ತೈತೆ ಗೊತ್ತು. ರೀ ಹೊಸ್ಮನೆ, ಸರ್, ಬಾಡಿ ಹತ್ರ 2 ಪೀಸಿನ ಹಾಕ್ಬಿಟ್ಟು ಬನ್ರಿ, ಗಾಡಿ ಸ್ಟಾರ್ಟ್ ಮಾಡ್ರಿ. ಓಕೆ ಸರ್.
ಸರ್ ಇದು ಆತ್ಮಹತ್ಯೆ ಅಲ್ಲ ಸರ್, ಹೀರೋನೇ ಹೀರೋಯಿನ್ನ ಕೊಲೆ ಮಾಡ್ರು ಈ ವಿಷಯನ ನಿಂಗ್ಯಾರೋ ಹೇಳಿದ್ದು? ಸರ್. ಅವ್ರು ಚೆನ್ನಾಗೇ ಇದ್ದರು, ಇತ್ತೀಚೆಗೆ ಅವ್ರ ಮನೆಯಿಂದ ಜಗಳ ಮಾಡೋ ಶಬ್ದ ಜೋರಾಗಿ ಬರ್ತಿತ್ತು ಸರ್. ನನ್ನ ದೊರೆ ದುಡ್ಕೊಂಡು ಬರಕ್ಕೆ ಹೋಗವ್ರೆ. ಅವ್ರು ಬರೋದ್ರೊಳಗೆ ಅವರೇ ಕಳ್ರೊಟ್ಟಿ, ಹುರಿದಿರೋ ಉಚ್ಚಲ್ ಚಟ್ನಿ ಎಲ್ಲನೂ ಮಾಡಿರ್ತೀನಿ. ನನ್ನ ದೊರೆ ಬಂದರು ಅನಿಸ್ತದೆ. ಹೋ, ಇನ್ನೂ ಯಂಕ ಬರಲಿಲ್ಲ ಬಾ ಹುಬ್ಬಳ್ಳಿಯವ ಅಂತ ಕಾಯ್ತಾ ಇದ್ದೆ. ಸಂಜೆ ಮುಂದ ನೀವಾ ಬಂದ್ರಿ. ಕೈ ಹಿಡ್ದೋಳ್ ಪುಟ್ ನಂಜಿ, ನಗ್ನಗ್ತಾವು ಕಂಜಿ, ಕೊಟ್ರದೆ ನನ್ನ ಪ್ರಪಂಚ. ಏನೇ ಇದು? ಅದೇನೋ ದೊರೆ ರೊಟ್ಟಿ ಪ್ರೀತಿ ಚಟ್ನಿ ಅಂತಿದೆ, ಏನೂ ಇಲ್ವಲ್ಲೇ? ಏನು ಇಲ್ವಾ? ಏನಾದ್ರೂ ಇದ್ರೆ ತಾನೆ ಬೇಯಿಸ್ ಹಾಕೋಕೆ. ಈ ಸಂಪತ್ ಯಾಕೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕಾಗಿತ್ತು? ನೀರ್ಗಿದ್ರೆ ಸಾರ್ಗಿಲ್ಲ, ಸಾರ್ಗಿದ್ರೆ ಅನ್ನಕ್ಕಿಲ್ಲ. ನೀನೇನೋ ಬೆಳಗ್ಗೆಯಿಂದ ಊರೆಲ್ಲ ಅಡ್ಡಾಡ್ಕೊಂಡ್ ಬರ್ತೀಯ. ಮನೇಲಿ ಉಪವಾಸ ಸತ್ಕೊಂಡ್ ಬಿದ್ದಿರೋದು ನಾನು. ನಾನೇನು ಕೆಲಸ ಇಲ್ಲದೆ ಅಲಿತಾ ಇದ್ದೀನಾ? ನಾನು ಒಳ್ಳೆ ಜಾಬಲ್ಲಿ ಇದೆ ತಾನೆ. ಆ ಬೋಳಿ ಮಗ ಮ್ಯಾನೇಜರ್ ಯಾರು ಮಾತು ಕೇಳ್ದ ಏನೋ, ಇದಿಲ್ಲ ಒಂದು ಕೆಲಸನೂ ಹೋಯ್ತು. ನಾನೇನು ಮಾಡಲಿ? ತಿರ್ಗಾ ಅವ್ನ ಮನೆ ಹತ್ರ ಹೋಗಿ ಅವ್ನ ಮಕ್ಕಳು ತಿಕ್ಕ ತೊಳ್ದು ಅವ್ನ ಹೆಂಡತಿ ನೈಟಿಗೆ ಹೋಗ್ದು ಒಣಗಾಕಿ ಕಾಚಕ್ಕೆ ಇಸ್ತ್ರಿ ಮಾಡಿ ಸಿಂಟ್ಯಾಕ್ಸು ಡ್ರಮ್ಮು ಹಿಡ್ದಿದ್ರೆ ಮತ್ತೆ ಕರಿತಿದ್ದೇನೋ. ನನಗದು ಇಷ್ಟ ಇಲ್ಲ. ಊರಲ್ಲಿ ನನಗೂ ಬೇಕಾದೋ ಜಮೀನಿದೆ. ನೀನು ಹೆಂಗೆ ನಿನ್ನ ಫ್ಯಾಮಿಲಿ ನನಗೋಸ್ಕರ ಬಿಟ್ಟು ಬಂದಿದ್ಯೋ ಅದೇ ಥರ ತಾನೇ ನಾನು ನನ್ನ ಫ್ಯಾಮಿಲಿನ ಬಿಟ್ಟು ಬಂದಿರೋದು. ನಾವು ಚೆನ್ನಾಗೇ ಇದ್ವಲ್ಲ. ಬೇರೆ ಕಂಪ್ನಿಲಿ ಜಾಬು ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿವಸ ಸುಮ್ಮನೆ ಇರು, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ಏನು? ಎಲ್ಲ ನನ್ನ ಕರ್ಮ. ನೆಲದ ಮೇಲೆ ಕಾಲಿಟ್ರೆ ಸೌದೋಗುತ್ತೆ ಅನ್ನೋ ಥರ ನೋಡ್ಕೊಂಡಿದ್ರು ನಮ್ಮ ಅಪ್ಪ ಅಮ್ಮ. ಅವ್ರನ್ನೆಲ್ಲ ಎದುರಾಕೊಂಡು ನಿನ್ನನ್ನು ಮದುವೆ ಮಾಡ್ಕೊಂಡು ಬಂದೆ. ಆದರೆ ಈಗ ನೋಡಿದ್ರೆ ಪ್ರೀತಿ ಹೆಸರಲ್ಲಿ ಮಣ್ಣು ಮಸಿ ಅಂತ ಸುಳ್ಳು ಹೇಳ್ಕೊಂಡು ಬದುಕ್ತಿದ್ಯಾ. ನಿನ್ನ ಹತ್ರ ಯಾವ ಪ್ರೀತಿನೂ ಇಲ್ಲ. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಇದೇನು ಅಂತ ಗೊತ್ತಾ? ಯಾವತ್ತೋ ಒಂದಿನ ನನಗೇನಾದರೂ ಆದರೆ ನಾನು ನಂಬ್ಕೊಂಬಂದಿರೋ ನೀನು ಒಳ್ಳೇದಾಗಲಿ ಅಂತ ನಾನು ಮಾಡಿಸಿರೋ 50 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬಾಂಡು. ಆದರೆ ನೀನು ಪ್ರೀತಿನೇ ಇಲ್ಲ ಅಂತ್ಯ. ಪ್ರೀತಿ ಇಲ್ಲ ಅಂದಿದ್ರೆ ಇವೆಲ್ಲ ಮಾಡ್ತಿದ್ನಾ? ಹೀರೋನೇ ಹೀರೋಯಿನ್ನ ಸಾಯಿಸಿರೋದು ಸರ್. ಹಲೋ ಬಾಸ್, ಸತ್ತಿರೋದು ಹೀರೋಯಿನ್ ಅಲ್ಲ, ಹೀರೋ. ಹೌದು, ನೀನ್ಯಾಕೆ ಅವ್ರ ಮನೆ ಹತ್ರ ಹೋಗಿದ್ದೆ? ಎಣ್ಣೆ ಇತ್ತು ಸರ್. ಏಯ್, ಕಳ್ಸವ್ರನ್ನ ಆ ಕಡೆ. ಏನೋ ಇನ್ಸೂರೆನ್ಸ್ ಏಜೆಂಟ್ಸ್ ಅಂತೂ ತಾನೇ ನೀನು? ಏಯ್, ಸೈಲೆಂಟ್ ಆಗಿದ್ದೀನಿ ಅಂತ ಸಣ್ಣ ನನ್ನ ಮಗ ಅನ್ಕೋಬೇಡ. 2 ನ್ಯಾಷನಲ್ ಅವಾರ್ಡು, 20 ಸ್ಟೇಟ್ ಅವಾರ್ಡು, ಲೋಕಲ್ನಲ್ಲಿ ಲೆಕ್ಕನೇ ಇಲ್ದಷ್ಟು, ಗೊತ್ತೇನೋ? ಲವ್ ACP ರಾಣಾ ಸರ್ ಅಂದರೆ ನೆಲಮಂಗಲದಲ್ಲೇ ಒಲ್ ಫೇಮಸ್ಸು. ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ ಸರ್. ನೀನು ಈ ಡೀಲ್ ಮಾಡಿಕೊಟ್ರೆ 5 ಲಕ್ಷ ಕೊಡ್ತೀನಿ. ಮೇಡಮ್, ಬಾಡ್ ತಿಂತೀವಿ ಅಂತೇಳಿ ಬೋಟಿನ ಕುದುರೆ ಕಟ್ಕೊಂಡು ಓಡಾಡೋದಕ್ಕಾಗಲ್ಲ. ಇನ್ನೊಂದೇನಂತಂದರೆ ಇದು ಬಾಡಿನ ವಿಷಯನೂ ಅಲ್ಲ, ಬೋಟಿನ ಮ್ಯಾಟ್ರು ಅಲ್ಲ. ಮಿಸ್ ಆದರೆ ಮುದ್ದೆ ಗ್ಯಾರಂಟಿ. ಟೈಮ್ ಬ್ಯಾಡ್ ಆಯಿತು ಅಂತಂದರೆ ಬ್ಯಾಕ್ಗೆ ಬಗ್ನಿಗುಟ್ಟ ಸುಯ್ಯ ಅಂತ ಹೋಗುತ್ತೆ, ಸೌಂಡ್ ಕೂಡ ಬರೋದಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡಿ, ಜೇನ್ ಸಿಗುತ್ತೆ ಅಂತೇಳಿ ಗೂಡಿಗೆ ಡೈರೆಕ್ಟಾಗಿ ಕೈ ಹಾಕಿದ್ರೆ ಟಪ್ ಪಂಚರ್ ಆಗಿಬಿಡ್ತೀವಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನನ್ನ ಹತ್ರ ಮಾತಾಡ್ದಂಗೆ ಬೇರೆ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ಬಿಡಿ. 10 ಲಕ್ಷ ಕೊಡ್ತೀನಿ, ಓಕೆನಾ? ನೀನು ಯಾವ ಸಹಾಯನೂ ಮಾಡಬೇಡ, ಎಲ್ಲನೂ ನಾನೇ ಮಾಡ್ಕೊಳ್ತೀನಿ. ನೀನು ಜಸ್ಟ್ ಆ ಇನ್ಶೂರೆನ್ಸ್ನ ಕ್ಲೈಮ್ ಮಾಡಿಕೊಡು ಅಷ್ಟೇ. ಏಯ್, ಎದ್ದೋಳ ಮೇಲೆ.
ಲೋ ಯಾರ್ದು ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಹೇಳಿದವಳು? ಅದೇ ಸರ್, ಇವಾಗ ನೀವು ಅವರು ಡೆಡ್ ಬಾಡಿ ನೋಡ್ಕೊಂಬಂದ್ರಲ್ಲ ಸರ್, ಅವನ ಹೆಸರು 50 ಲಕ್ಷ ಇನ್ಸೂರೆನ್ಸ್ ಮಾಡಿಸಿದಂತೆ ಸರ್. ಅದೇ ಇನ್ಸೂರೆನ್ಸ್ ಕಂಪ್ನಿಲಿ ನಾನು ಕಮಿಷನ್ ಏಜೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ಹೆಂಗೋ ನನ್ನ ನಂಬರ್ನ ಕಲೆಕ್ಟ್ ಮಾಡಿ ಫೋನ್ ಮಾಡಿದ್ದು ಸರ್. ನಿಮ್ಮ ಕಂಪ್ನಿದೊಂದು ಇನ್ಸೂರೆನ್ಸ್ ಇದೆ, ಅದನ್ನು ಕ್ಲೈಮ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರು ಸರ್. ನಾನು ಅವಳಿಗೆ ಹೇಳಿದೆ ಸರ್, ಮನುಷ್ಯ ಬದುಕಿರ್ಬೇಕಾದ್ರೆ ಇದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿದೆ ಸರ್. ಆದರೆ ಅವಳೇ ಒಂದು ಐಡಿಯಾ ಕೊಟ್ಟು ಈ ಥರ ನೀನು ಮಾಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ಸರ್. ನಾನು ದುಡ್ಡಿನ ಆಸೆ ಬಿದ್ದು ಹ್ಞೂ ಅಂತ ಒಪ್ಕೊಂಬಿಟ್ಟೆ. ಹೌದಾ? ಈಗೆಲ್ಲವಳು? ಗೊತ್ತಿಲ್ಲ ಸರ್. ಅದಾದಮೇಲೆ 2-3 ಸಲ ಫೋನ್ ಮಾಡಿದ್ದು, ನಾನು ಮತ್ತೆ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬರ್ತಿತ್ತು. ಇದೆಲ್ಲ ಯಾಕೋ ಸರಿ ಬರ್ತಲ್ಲ ಅಂತ ಅನ್ನಿಸ್ತು ಸರ್. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಹೀಗೆ ಹೇಳಿದ್ರೆ ಗೊತ್ತಿಲ್ಲ ಸರ್. ರೇ ಹೊಸ್ಮನೆ, ಅವ್ನು ಕರ್ಕೊಂಡೋಗಿ ಸಲ್ಲಲ್ಲ. ಓಕೆ ಸರ್, ಆಮೇಲೆ ಸಿಗ್ತೀನಿ. ಹೈ ನಡಿಯೋ. ಕೃಷ್ಣ, ಕೃಷ್ಣ, ಸಾರಿ ಕೇಳಿದ್ನಲ್ಲ. ನೋಡು, ಮನೇಲಿ ಊಟಕ್ಕೂ ಏನೂ ಇಲ್ಲ. ಅದೇ ಕೋಪದಿಂದ ನಿನ್ನ ಹತ್ರ ಆ ಥರ ಎಲ್ಲ ಮಾತಾಡ್ಬಿಟ್ಟೆ. ಸಾರಿ ಕೃಷ್ಣ. ನೋಡು, ನನಗೂ ನಿನ್ನಷ್ಟೇ ಬೆಟ್ಟದಷ್ಟು ಪ್ರೀತಿ ಇದೆ. ಅದಕ್ಕೆ ತಾನೇ ಮನೆಯವ್ರನ್ನೆಲ್ಲ ಎದುರಾಕೊಂಡು ನೀನೇ ಬೇಕಂತ ಬಂದಿದ್ದು. ಆದರೆ ಸದ್ಯದ ಪರಿಸ್ಥಿತಿ ಅದಕ್ಕಿಂತ ಕೆಟ್ಟದಾಗಿದೆ. ಏನು ಮಾಡಲಿ ಹೇಳು? ಇರಲಿ ಬಿಡು ವಸು, ನಿನ್ನ ಪ್ರೀತಿ ಒಂದಿದ್ರೆ ಸಾಕು, ಏನು ಬೇಕಾದ್ರೆ ಸಾಧನೆ ಮಾಡ್ತೀನಿ. ಆರಾಮಾಗಿ ಮಲ್ಕೋಚಿ ನಾವು. ಕೃಷ್ಣ, ಕೃಷ್ಣ, ಏನೇ ಹೊರಗಡೆ ಏನೋ ಶಬ್ದ ಆಗ್ತಾ ಇದೆ. ನಾಯಿ ಕೂಡ ಜೋರಾಗಿ ಬೊಗ್ಳುತ್ತಾ ಇದೆ. ಅಯ್ಯೋ, ನೀನು ಬೆಳಗ್ಗೆ ಹಾಕಿರೋ ತಂಗ್ಳು ತಿಂದು ಅದಕ್ಕೂ ಹೊಟ್ಟೆ ಕೆಟ್ಟಿರಬೇಕು. ಸುಮ್ಮನೆ ಮಲ್ಕೊಳೆ. ಒಂದು ಕೆಲಸ ಮಾಡೋಣ. ಕೊಳ್ಳೇಗಾಲದಲ್ಲಿ ಒಂದು ದೊಡ್ಡ ಫೇಮಸ್ಸು ಮಂತ್ರವಾದಿ ನಂಗೆ ಗೊತ್ತಿವಿ, ಭೂತಾನಂದ ಸ್ವಾಮೀಜಿ ಅಂತೆ. ಅವ್ರನ್ನ ಒಂದು ಸತಿ ಕೇಳ್ಬಿಟ್ಟು ಮನೆಗೇನಾದರೂ ಮಂಡ ಮಾತ್ರ ಮಾಡಿಸಿದಾರೆ ಏನೋ ಅಂತ ಸೇರ್ಕೊಂಬರೋಣ. ಅಯ್ಯೋ ಲೋಪರು, ಫ್ರೆಂಡು ಅಂತ ನಿನಗೆ ಹೇಳಿದ್ರೆ ನೀನೇನೋಗಿ ತರಲೇ ಮಾಡ್ತೀಯ. ನಡಿಯೋ. ಮತ್ತು ಇನ್ನೇನಲ್ಲೇ ಬಾಕಿ ಆಯಿತು, ಗೆವ್ವ ಬಂದು ಪುಣ್ಯಗೂಟ ಇತ್ತು ಅಂತ ಹೇಳ್ತೀಯಲ್ಲ, ಮಾಡೋ ಕೆಲಸ ಇಲ್ಲ ಅಂದರೆ ಹಿಂಗೆ ಆಗೋದು. ಸರಿ ಆಯ್ನಪ್ಪ, ನಡಿ ಹೋಗೋಣ. ನೀನು ಇಲ್ಲೇ ಇರು, ಅದೇನಂತ ಆಚೆ ಹೋಗಿ ನೋಡ್ಕೊಂಬರ್ತೀನಿ. ಸೊಬೆ, ನನ್ನ ದೋಸ್ತ್ಗೆ ಇನ್ನೂ ಸ್ಟ್ರಾಂಗ್ ಪೂಜೆ ಒಂದು ಮಾಡಿ, ಯಾವಾಗ ನೋಡು ದೆವ್ವ ದೆವ್ವ ಅಂತ ಸಾಯ್ತಾ ಇರ್ತಾನೆ. ನನ್ನ ಶಕ್ತಿ ಮೀರಿ ಪೂಜೆ ಮಾಡಿದ್ದೀನಿ, ಎಲ್ಲ ಒಳ್ಳೆಯದಾಗ್ತದೆ. ಹಾಗೆ ಈ ದಾರನ ಕಟ್ಕೊಳ್ಳಿ ಇಬ್ಬರು. ಈ ನಿಂಬೆಹಣ್ಣ ತಲೆ ದಿಂಬತ್ತ ಇಟ್ಕೊಂಡು ಮಲ್ಕೊಳ್ಳಿ. ದೇವಿಯ ನೆನೆಸ್ಕೊಳ್ಬೇಕು. ಹಾಗೆ ಪ್ರತಿ ಮಂಗಳವಾರ ಶುಕ್ರವಾರ ದೇವಿ ನೆನೆಸ್ಕೊಂಡು ಆರಾಧಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿ, ಎಲ್ಲ ಒಳ್ಳೆಯದಾಗ್ತದೆ. ಹಾಗೆ ಯಾವುದಕ್ಕೂ ಭಯ ಪಡುವಂಥದ್ದು ಬೇಕಾದ್ರೆ ಮುಂದೆಲ್ಲ ಒಳ್ಳೇದು ಮಾತಾಡ್ತಾರೆ.
ಬಸ್ಸು ಏನಣ್ಣ ಎಷ್ಟೊತ್ತ ಹೊರಗಡೆ ಬಂದೆ, ಟೈಮ್ ಅದು 1:30 ಆಗಿದೆ. ಊರಲ್ಲೆಲ್ಲ ದೇವ ಅಂತಾರೆ. ಹೋಗಿ ಬೆಚ್ಚಿಗೆ ಹೊಚ್ಕೊಂಡು ಮಲ್ಕೊಳ್ಳೋಣ. ಹಾ ಹೊಸು ಹೊಸು ಅಯ್ಯೋ ಹೊಸು ಅಯ್ಯೋ ನೀನು ಯಾಕೆ ವೇಷ ಹಾಕೊಂಬಂದೆ ವಸಂತ? ನನ್ನ ಪಾಪಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನನ್ನು ನನ್ನ ವಸಂತ ನಾನೇ ಕೊಲೆ ಮಾಡಿಬಿಟ್ಟೆ. ನನಗೋಸ್ಕರ ನೀನು ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟು ದಿಕ್ಕು ದೆಸ ಇಲ್ದಿರೋ ನನ್ನ ನಂಬ್ಕೊಂಡು ಬಂದೆ ನೀನು. ಈಗ ನಿಮ್ಮ ಮನೆಯವ್ರ ನಾನು ಏನಂತ ಹೇಳಿ? ಅಯ್ಯೋ ವಸಂತ, ಒಂದೇ ಒಂದ್ಸಲ ಜೋರಾಗಿ ಮಾತಾಡಮ್ಮ. ಅಯ್ಯೋ ವಸು. ವಸಂತ ವಸಂತ ಸಂತ, ಓಯ್ ಸಂತ ಮಾತಾಡು. ನನ್ನಂತ ಪಾಪಿಗೆ ನೀವೇ ಸರಿಯಾದ ಶಿಕ್ಷೆ ಕೃಷ್ಣ. ಹಲೋ, ನೀನು ಈ ಡೀಲ್ ಮಾಡಿಕೊಟ್ರೆ ನಿನಗೆ 5 ಲಕ್ಷ ಕೊಡ್ತೀನಿ. ನೀನು ತಪ್ಪು ಮಾಡಿಲ್ಲ, ನೀನು ಕರೆಕ್ಟಾಗೆ ಮಾಡಿದ್ಯಾ. ನನಗೆ
ಇದೇ ಶಿಕ್ಷೆ ಆಗಬೇಕು. ಏನು ತಪ್ಪು ಮಾಡಿಲ್ಲ. ಸುಬ್ಬಾ ಈ ಪ್ರಪಂಚದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಅರ್ಥನೇ ಇಲ್ವಾ? ಇವನು ಹೆಂಡ್ತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದ. ಆದರೆ ಅವಳು ಇವನ ಹತ್ರ ಇದ್ದ ಹಣನ ಪ್ರೀತಿಸಿದ್ಲು. ಕೊನೆಗೆ ಅವಳು ಪ್ರೀತಿಸಿದ ಹಣ ಅವಳನ್ನು ಹೆಣ ಮಾಡ್ತು. ಇವನನ್ನು ಕೊಲೆಗಾರನನ್ನಾಗಿ ಮಾಡಿಬಿಡ್ತು. ಅನಾಥವಾಗಿದ್ದ ಇವನ ಬದುಕಲ್ಲಿ ಬೆಳಕಾಗ್ತೀನಿ ಅಂತ ಬಂದವಳು ಹಲೋ, ನೆಲಮಂಗಲ ಪೊಲೀಸ್ ಸ್ಟೇಷನ್. ಸರ್, ಇವನ ಹೆಸರು ಕೃಷ್ಣ ಅಂತ. ನೈಟ್ ಸ್ಟೇಷನ್ಗೆ ಕಾಲ್ ಮಾಡಿದ್ದಂತೆ ಸರ್. ನನ್ನ ಹೆಂಡತಿ ನಾನೇ ಕೊಲೆ ಮಾಡಿದ್ದೀನಿ, ಊತ ಹಾಕಿರೋ ಜಾಗನೂ ತೋರಿಸ್ತೀನಿ, ಮಾರ್ನಿಂಗ್ ಬಂದು ಸ್ಟೇಷನ್ಗೆ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ನಂತೆ ಸರ್. ಆದರೆ ಈಗ ನೋಡಿದ್ರೆ ಇವನೇ ಸತ್ತೋಗಿದ್ದಾನಲ್ಲ ಸರ್. ಹೆಂಡತಿನ ಯಾವ ಜಾಗದಲ್ಲಿ ಊತ ಹಾಕಿದ್ದೀನಿ ಅಂತ ಎಲ್ಲಾದರೂ ಬರ್ದಿದ್ದಾನೆ ಸರ್? ಅದೇ